ವೆಲ್ಕಮ್ ಬ್ಯಾಕ್. ರಾಯಚೂರಲ್ಲೂ ಕೂಡ ಪರೀಕ್ಷಾ ಆರಂಭಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಮವಸ್ತ್ರವನ್ನು ಧರಿಸಿ ಪರೀಕ್ಷೆಗೆ ಬರ್ತಿದ್ದಾರೆ ವಿದ್ಯಾರ್ಥಿಗಳು. ಪರೀಕ್ಷಾ ಕೇಂದ್ರವನ್ನು ಪರಿಶೀಲನೆ ಮಾಡಿದ್ರು ರಾಯಚೂರಿನ ಜಿಲ್ಲಾಧಿಕಾರಿ. ಬ್ರೇಕಿಂಗ್ ನ್ಯೂಸ್. ಹಿಜಾಬ್ ವಿವಾದವಾಗದಂತೆ ಜಿಲ್ಲಾಡಳಿತ ಕ್ರಮ ತೆಗೆದುಕೊಂಡಿದ್ದಾರೆ. ಪರೀಕ್ಷಾ ಕೇಂದ್ರಗಳ ಸುತ್ತ ಸೆಕ್ಷನ್ 144 ನಿಷೇಧಾಜ್ಞೆ ಜಾರಿಯಲ್ಲಿದೆ. ಪೋಷಕರು ಪರೀಕ್ಷಾ ಕೇಂದ್ರ ಪ್ರವೇಶಿಸುವಂತಿಲ್ಲ. ತುಂಬ ದೂರ ಮಕ್ಕಳನ್ನ ಬಿಟ್ಟು ಅಲ್ಲಿಂದ ಗೇಟಿಂದ ಅವ್ರ ಆಚೆಗೆ ಹೋಗ್ಬೇಕು, ಇವ್ರು ಈ ಕಡೆ ಬರ್ತಾರೆ. ಒಳಗೆ ಹೋಗ್ಬಿಟ್ಟು ಬರ್ತೀವಿ, ಆ ಥರದ್ದೆಲ್ಲ ಸೀನ್ ಇಲ್ಲ. ಸೊ ಹಾಗಾಗಿ ಪರೀಕ್ಷಾ ಕೇಂದ್ರ ಹತ್ರ ಪೋಷಕರು ಬರೋ ಹಾಗಿಲ್ಲ. 144 ಸೆಕ್ಷನ್. ರಾಯಚೂರಿನಲ್ಲಿ DC ಕೂಡ ಅಲ್ಲಿ ಬಂದು ಎಲ್ಲ ಟೆಸ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ಪರಿಶೀಲಿಸ್ತಾ ಇದ್ದಾರೆ. ಇದು ರಾಯಚೂರಿನ ಬ್ರೇಕಿಂಗ್ ನ್ಯೂಸ್. SSLC ಪರೀಕ್ಷೆಗೆ ಬರೋದಕ್ಕೆ ಮಕ್ಕಳು ತಯಾರಾಗಿ ಈಗ ಶಾಲೆಗಳತ್ತ ಬರ್ತಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೊರಟೋಗ್ತಾರೆ. ಶುರುವಾಗುತ್ತೆ ಪರೀಕ್ಷೆ 10:00ಗೆ. ಹಿಜಾಬ್ ವಿವಾದವಾಗದಂತೆ 144 ಸೆಕ್ಷನ್. DC ಕೂಡ ಅಲ್ಲಿ ಬಂದು ಸ್ವತಃ ಅವರೇ ನಿಂತು ಪರಿಶೀಲನೆ ಮಾಡ್ತಿದ್ದಾರೆ. ಇದು ರಾಯಚೂರಿಂದ ಬರ್ತಿರುವಂತಹ ಸುದ್ದಿ. ಪರೀಕ್ಷಾ ಕೇಂದ್ರವನ್ನು DC ಪರಿಶೀಲನೆ ಮಾಡ್ತಿದ್ದಾರೆ. ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಪರೀಕ್ಷಾ ಕೊಠಡಿಗಳತ್ತ ಪೇರೆಂಟ್ಸ್ ಕೂಡ ಬರೋ ಹಾಗಿಲ್ಲ, ದೂರದಲ್ಲಿ ಬಿಟ್ಟು ಹೋಗ್ತಾರೆ. ಪರೀಕ್ಷಾ ಕೇಂದ್ರದ ಒಳಗಡೆ ಮಕ್ಕಳು ಹೋಗಿ ಎಕ್ಸಾಮ್ ಬರೀತಾರೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಇದೇ ಥರ ವಾತಾವರಣ. ಮಕ್ಕಳನ್ನ ಪರೀಕ್ಷಾ ಕೇಂದ್ರದೊಳಗೆ ಪೇರೆಂಟ್ಸ್ ಎಂಟ್ರೆನ್ಸ್ ತನಕ ಬಂದು ಬಿಟ್ಟು ಹೋಗ್ತಾರೆ. ಅದಾದಮೇಲೆ ಒಳಗೋಗಿ ಪರೀಕ್ಷೆ ಬರೆಯೋದಕ್ಕೆ ಮಕ್ಕಳು ಕೂಡ ಸಜ್ಜಾಗ್ತಾರೆ. ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಲಾಸ್ಟ್ 30 ಮಿನಿಟ್ಸ್ ಹತ್ತತ್ರ ಇನ್ನೇನು 9:50 ಆಗ್ತಾ ಬಂತು. 10:15 ಅಷ್ಟೊತ್ತಿಗೆ ಎಕ್ಸಾಮಿನೇಷನ್ ಸೆಂಟರ್ಗೆ ಕೂತ್ಕೊಂಡ್ರೆ ಕೊನೆ ಮೊಮೆಂಟಲ್ಲಿ ಏನಾದ್ರು ಓದ್ಕೊಳ್ಳೋದಿರುತ್ತಲ್ಲ, ಅದನ್ನೊಂದಷ್ಟು ಬುಕ್ ತೆಗೆದು ಅದು ಯಾವುದೋ ಫಾರ್ಮುಲಾ ಅಥವಾ ಯಾವುದೋ ಒಂದು ಇಂಪಾರ್ಟೆಂಟು ಅದನ್ನು ಇನ್ನೊಂದ್ಸರಿ ಗ್ಲಾನ್ಸ್ ಮಾಡೋಣ ಅಂತ ಒಂದಷ್ಟು ಇರುತ್ತೆ ಆತಂಕ ಅಷ್ಟೇ ಎಂಡಲ್ಲಿ. ಅದರ್ವೈಸ್ ಟೆನ್ಷನ್ ಬೇಡ, ಎಕ್ಸಾಮ್ ಚೆನ್ನಾಗಿ ಬರೀರಿ. ರಾಜ್ಯದ ಎಲ್ಲ ಜಿಲ್ಲೆಗಳ ಈ ಸಂದರ್ಭದ ಪರೀಕ್ಷೆಯ ಮುಂಚೆ ಆಗುವಂಥ ಎಲ್ಲ ಬೆಳವಣಿಗೆಯನ್ನು ತೋರಿಸಿದ್ವಿ. ಎಲ್ಲ ಪರೀಕ್ಷಾ ಕೇಂದ್ರದ ಕೊಠಡಿಗಳ ಮುಂಭಾಗದಲ್ಲಿ ಇಟ್ಸ್ ಆಲ್ ಸೆಟ್ ಟು ಗೋ, ರೆಡಿಯಾಗಿದೆ ಪರೀಕ್ಷೆ ಬರೆಯೋದಕ್ಕೆ ವಾತಾವರಣ. ಟೀಚರ್ಸ್, ಸ್ಟಾಫ್ ಎಲ್ಲರೂ ಕೂಡ ಅದಕ್ಕೆ ಪೂರಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದ್ದಾರೆ. ಸರ್ಕಾರ ಕೂಡ ತಯಾರಿ ನಡೆಸ್ಕೊಂಡಿದೆ. ಪೇರೆಂಟ್ಸ್ ಬಂದು ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನು DC ಅಥವಾ ಆಯಾ ಜಿಲ್ಲೆಗಳಿರುವಂಥ ಬೇರೆ ಬೇರೆ ಆಫೀಸರ್ಸ್ ಎಲ್ಲ ಬಂದು ಚೆಕ್ ಮಾಡ್ತಿದ್ದಾರೆ. ಪೊಲೀಸರು ಹೊರಗಡೆ ಕಾವಲು ಕಾಯ್ತಿದ್ದಾರೆ. 144 ಸೆಕ್ಷನ್ ಜಾರಿಯಲ್ಲಿದೆ. ಇಷ್ಟು ಕರ್ನಾಟಕದಾದ್ಯಂತ ಇವತ್ತು SSLC ಎಕ್ಸಾಮ್ ಪ್ರಿಪರೇಷನ್.